ಹೆಂಗಿದೆ ನೋಡಿ ಗೈಸ್, ಇದ್ರ ಒಳಗಡೆ ಬಂದಿದ್ದೀವಿ. ಅಂತೈತೆ, ಎಷ್ಟು ಫಾಸ್ಟ್ ಆಗಿ ತಿರುಗ್ತಾ ಇತ್ತು ನೋಡಿ ಇದು. ನೋಡಿ ಗೈಸ್, ದೊಡ್ಡದಾಗ ಐತೆ. ಇದು ವಾಷಿಂಗ್ ಮಾಡೋದಾ? ನೀರು ಹಿಂಡೋದು, ಸ್ಪಿನ್ ಮಾಡೋದು. ಓ, ಸ್ಪಿನ್ ಮಾಡೋಕ್ಕೆ ಸಪ್ರೇಟು, ಡ್ರೈ ಮಾಡೋಕ್ಕೆ ಸಪ್ರೇಟು. ಹಾಕಿದ್ದೀನಿ. ಸಖತ್ ವೆಯ್ಟ್ ಇದೆ ಅನ್ಸುತ್ತಲ್ಲ. ಹೋಗ್ದು ಇಲ್ಲಿಂದ ಆಚೆ ಕೊಡುತ್ತಾ? ಹಾಂ, ಬಟ್ಟೆ ನೀವೇ ಎತ್ಕೋಬೇಕು ಒಳಗಿಂದ. ನೀರಿಗೆ ಎಷ್ಟು ನೀರು ಬಿಡುತ್ತೆ. ಓ, ಇಲ್ಲಿ ಹೋಗುತ್ತೆ ನೀರು. ವಾಶ್ ಮಾಡ್ತಾರೆ. ನೀರು ಏನಾದ್ರು ಹಾಕ್ಬೇಕು ಅಂದರೆ ವಾಲು ಅಲ್ಲ ಆನ್ ಮಾಡ್ಕೊಂಡು. ಎಷ್ಟು ಕೆ ಜಿ ಇರುತ್ತೆ ಇದು ತಗೊಳ್ಳೋದು ಕ್ವಾಂಟಿಟಿ? ಬಟ್ಟೆ 75 kg. ಈ ಥರ 2 ಇಟ್ಕೊಂಡಿದ್ದೀರಾ? 2 ಮಿಷಿನು ನೋಡಿ ಗೈಸ್. ಇದು ಬಟ್ಟೆನ ಸ್ಪಿನ್ ಮಾಡೋ ಮಿಷಿನು. ಲಾಟು ನೋಡಿ. ಇದರಲ್ಲಿ 70 kg ಬಟ್ಟೆ ವಾಶ್ ಮಾಡ್ತಾರೆ. ನಾರ್ಮಲ್ ವಾಷಿಂಗ್ ಮಿಷಿನ್ ನೋಡಿದ್ದೀರಾ? ಇದು ನೋಡಿ ಹೆಂಗಿದೆ. ಇದು ಅಷ್ಟೇ, ಬಟ್ಟೆ ವಾಶ್ ಮಾಡೋದೆ. 2 ಮಿಷನ್ ಇದೆ ಇಲ್ಲಿ. 70 kg ಬಟ್ಟೆ ಇದ್ರೊಳಗಡೆ ಹಾಕ್ಬೋದು. ಬೆಡ್ಶೀಟ್ ಎಲ್ಲ ರನ್ ಮಾಡೋ ಮಿಷಿನ್ ಹಾಗೇ ಇರುತ್ತೆ. ಸಕ್ಕತ್ತಾಗಿದೆ. ಇದು ನೋಡಿ, ಐರನ್ ಮಿಷಿನು ನೋಡಿ. ಇದ್ರೊಳಗಡೆ ಬೆಡ್ಶೀಟ್ ಎಲ್ಲ ಹಿಂಗೆ ಇಟ್ಟರೆ ಲೈನಾಗಿ ಐರನ್ ಆಗಿ 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 ಆಚೆ ಬರುತ್ತೆ. ಸೂಪರಾಗಿದೆ ಅಲ್ಲ, ಈಸಿ ಪ್ರೋಸೆಸ್ ನೋಡಿ. ಎಲ್ಲ ಬೆಡ್ಶೀಟು ವಾಶ್ ಮಾಡಿ ಇಟ್ಟಿದ್ದಾರೆ. ಮೇಡಮ್ಗೆ ಥ್ಯಾಂಕ್ಸ್ ಹೇಳ್ತಾ ಬಾಯ್ ಹೇಳ್ತಿದ್ದೀವಿ ಗೈಸ್. ತುಂಬ ಹೆಲ್ಪ್ ಮಾಡಿದ್ರು. ನಿನ್ನೆಯಿಂದ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡಿದ್ದಾರೆ ನಮ್ಗೆ. ದೇವ್ರ ದರ್ಶನನೂ ಆಯಿತು. ಮಾದೇಶ್ವರನ ಬೆಟ್ಟದಲ್ಲಿ ಇದನ್ನೆಲ್ಲ ಇವ್ರ ಕಡೆಯಿಂದ ಅದನ್ನೆಲ್ಲ ನೋಡಿದ್ದಾಯ್ತು, ಇವ್ರ ದಯೆಯಿಂದ ಅಂತ ಅನ್ಕೋಬೋದು. ತುಂಬ ಖುಷಿ ಆಯಿತು. ವಿಡಿಯೋ ಮೂಲಕ ನಾನು ಇವ್ರಿಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಗೈಸ್, ನಮ್ಮ ಅಪ್ಪ ಹೆಂಗೆ ಕುತ್ಕೊಬೋದು ಟ್ರಾಲಿ ಬ್ಯಾಗಲ್ಲಿ. ಬ್ಯಾಕ್ ಕ್ಯಾಮ್ರಾಗಿ ತೋರಿಸ್ತೀನಿ ರೀ ನೋಡಿ ಗೈಸ್. ಬೋಡ ಗಟ್ಟಿಗೆ ಹಿಡ್ಕಾಕೋತಿದ್ಯಾ ಬೋಡ? ಬಿದ್ಗಿಡೋಗ್ಬಿಟ್ಟಿ ಆಮೇಲೆ. ಹೆಂಗ್ ನೋಡಿ ಅಲ್ಲಿ ಮಾದಪ್ಪ, ಇಲ್ಲಿ ಮಿನಿಯಪ್ಪ. ಮಾದಪ್ಪ ಹುಲಿ ಮೇಲೆ ಬರ್ತಿದ್ರೆ ಇವನು ಟ್ರಾಲಿ ಬ್ಯಾಗ್ ಮೇಲೆ ಬಂದವನೇ ಗೈಸ್. ನೋಡಿ ಗೈಸ್, ಚಿನಿ 1 ಸೆಕೆಂಡ್ ಹಂಗೆ ನಿಲ್ಸ್ಕೊ. ಹೋಗೋರ್ಗೆ ಎಲ್ಲ ನೋಡ್ತಾವ್ರೆ ಗೈಸ್, ಹೆಂಗ್ ಕೂತಾನೆ ಹಂಗೆ ಹಳ್ಳಕ್ಕೆ ದಬಾಕ್ಬಿಡೆ. ಇಳಿಯಲ್ಲ ಅಂತವನೆ. ಅವನಿಗೆ ಅದೇ ಚೆನ್ನಾಗೈತೆ, ಆರಾಮಾಗಿ ಬತ್ತವನೆ ಅಷ್ಟೇ. ಕೆಳಗೆ ಡಮ್ಮ ಅಂತ ಬಿದ್ದೈತಿ ಬಿಡೋಡ್ಬಿಡೆ. ಇವಾಗ ತಿಂಡಿಗೆ ಹೋಗ್ಬೇಕು. ತಿಂಡಿ ಮಾಡಿಲ್ಲ, ಹೋಟ್ಲಿಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಹೋಗೋಣ ಅಂತ ಹೋದ್ವಿ. ರಶ್ಶು. ನಾವು ಹೋಗಕ್ಕೆ ರೆಡಿ, ಹುಡುಗರು ಬರೋಕ್ಕೆ ರೆಡಿ ಇಲ್ಲ. ನಿಂತ್ಕೊಳ್ಳೋಕ್ಕಾಗಲ್ಲ ಅಂತ ಒಂದೇ ಕಣ್ಣಲ್ಲಿ ಹೇಳ್ತಾವ್ರೆ. ಅದಕ್ಕೆ ಹಂಗೆ ಕರ್ಕೊಂಡು ಮಾಡ್ತಾ ಇದ್ದೀವಿ. ಇವಾಗ ಎತ್ಕೊಂಬಿಟ್ಟಾವ್ದು, ಆಟ ಮಾಡ್ತಾವ್ರೆ. ಅದರಲ್ಲೇ ಬರ್ತೀವಿ ಅಂತ ಬೇಡ ಅಂತ ಎತ್ಕೊಂಬಿಟ್ಟ.
ಗಾಡಿಗಳು ಜಾಸ್ತಿ ಬರ್ತಾ ಇರುತ್ತೆ ರೋಡಲ್ಲಿ ಎಳ್ಕೊಂಬರಕ್ಕಾಗಲ್ಲ, ಫುಟ್ಪಾತ್ ಮೇಲೆ ಆದರೆ ಎಳ್ಕೊಂಬರ್ಬೋದು. ಹಂಗಾಗಿ ಕೇಳ್ದೆ ಅಂಗಡಿಲಿ ಎತ್ಕೊಂಡು ನಿಂತಿದ್ದೀವಿ, ಬರ್ತಾರೆ ಇವಾಗ. ಅದೆಲ್ಲ ಇಲ್ಲ, ಕೊಡ್ಸಲ್ಲ ಅಲ್ಲಿ, ಫುಡ್ ಬಾ ನೋಡಿ ಗೈಸ್. ಹೇಳಿಲ್ಲ ಕೇಳಿಲ್ಲ, ಸೀದಾ ಅಂಗಡಿ ಒಳಗೆ ಹೋಗ್ಬಿಟ್ಟು ಅದನ್ನ ಎತ್ಕೊಬಿಟ್ಟು ಇದು ಕೊಡ್ಸು ಅಂತ. ಗಿಲ್ತಿಯಲ್ಲ ಏನಕ್ಕೆ ನಿನಗೆ, ಬಾ ಹೋಗೋಣ. ಮನೆ ತುಂಬ ಆಟ ಸಾಮಾನು, ಒಂದೆತ್ಕ ಆಟ ಆಡಲ್ಲ. ಅಪ್ಪಂಗೆ ರೋಪ್ ಹೊಡಿತಾನೆ, ಇದು ಯಾವ್ದು ಕೇಳ್ತಿದ್ದೀನಿ ಅದು ಕೊಡ್ಸು ಅಂತ. ಬ್ಯಾ ಬ್ಯಾ ಅಂತ ಇಲ್ವ ಅಲ್ಲಿ ಅವನೇ. ಕ್ಯಾರಮ್ ಬೋರ್ಡ್ ಆಯ್ತು. ಅದ್ರ ಬದಲ ಪ್ರಾಣಿಗಳ್ದು ಕೊಡ್ಸೋ, ಇಲ್ಲ ಐತಲ್ಲ ಪ್ರಾಣಿಗಳನ್ನಾದ್ರೂ ಕಂಡುಹಿಡಿಬೋದು, ಆ ಥರ ಆಗುತ್ತೆ ಅಟ್ಲೀಸ್ಟ್. ಸಾಮಾನು ಇಸ್ಕೊತಿದ್ದಾನೆ ಗೈಸ್ ನಮ್ಮ ಬೋಡ. ಮನೆ ತುಂಬ ಇದ್ರೂ ಬಿಡಲ್ಲ ಅವನು. ಏನು ಇಷ್ಟೊಂದು ಹೇಳ್ತವ್ರೆ. ಹಾಂ ಬೇಡ ಬಾ, ಬೇಡ ಬಾ. ಸೈಡಲ್ಲಿ ಫೋಟೋ ಯಾವುದೇ ಫೋಟೋ ಇತ್ತಾನೆ? ಇತ್ತಾನೆ. ಕವರ್ ತಿನ್ಬೇಡ ಕಣಪ್ಪ. ನೋಡಿ ಗೈಸ್, ಮಹದೇಶ್ವರ ಬೆಟ್ಟದ ಗಣಪ ಎಲ್ಲೆಲ್ಲೋ ಏನೇನೋ ಹುಡುಕ್ತಾ ಐತೆ ತಿನ್ನೋದಕ್ಕೆ. ಅಲ್ಲಿರೋ ಸೊಪ್ಪು ಕಿತ್ಕೊಂಡು ತಿನ್ನೋದಕ್ಕೆ, ಇಲ್ಲಿರೋದು ಬಿಟ್ಬಿಟ್ಟು. ಹೆಂಗ್ ಮುರಿದಾಕೊಳ್ತು ನೋಡಿ ಮರ. ಅಷ್ಟು ದೊಡ್ಡ ಕಡ್ಡಿ ಮುರಿದಾಕ್ಬಿಡ್ತು. ಇವಾಗ ಏನಾದ್ರು ಓಡ್ ಬಂದರೆ ನಾವೆಲ್ಲ ಅಷ್ಟೇ, ಇಷ್ಟು ಪಕ್ಕದಲ್ಲಿ ನಿಂತ್ಕೊಂಡು ಅದನ್ನು ತಿನ್ನೋದನ್ನು ನೋಡ್ತಾ ಇದ್ದೀವಿ. ಗೈಸ್, ಕೊನೆಯದಾಗಿ ಮಾದಪ್ಪನ ಒಂದ್ಸರಿ ನೋಡ್ಕೊಳ್ಳಿ. ಹೊರಡೋ ಟೈಮ್ ಆಯಿತು. ಸೊ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಬೆಲ್ಲೈಕನ್ ಒತ್ತಿ, ಶೇರ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಬ್ಬರು ನೋಡಿ ಹೆಂಗೆ ಬರ್ತವ್ರೆ ಕಪಲ್ಸ್ ಥರ ಆರಾಮಾಗಿ ಐಸ್ ಕ್ರೀಮ್ ತಿನ್ಕೊಂಡು. ಅಪ್ಪು ಮಲ್ಕೊಂಬಿಟ್ಟಿದ್ದಾನೆ. ಈಗ ಮಾಮೂಲಿ ಹಳ್ಳಿ ಪ್ರೊಸೀಜರ್ ಥರ ಬಸ್ಸಲ್ಲಿ ಸೀಟ್ ಹಿಡಿಬೇಕು. ನನಗಂತೂ ಡೇ ಚೆನ್ನಾಗೋಯ್ತು, ಖುಷಿ ಆಯಿತು. ನೋಡಿ ಮಾದಪ್ಪನ ಎಷ್ಟು ಸರಿ ನೋಡ್ತಾನೇ ಇರಬೇಕು ಅನಿಸುತ್ತೆ. ಆ ಸ್ಟ್ಯಾಚು ನಂಗೆ ತುಂಬ ಇಷ್ಟ ಆಯಿತು, ಚೆನ್ನಾಗಿದೆ ಅಂತ. ನೋಡಿ ಗೈಸ್, ಅವ್ರ ಹುಡುಗಿಗೆ ಗಿಫ್ಟ್ ತಗೊಂಡಿರೋದು. ಗಿಫ್ಟ್ ಕತ್ತಲ್ಲಿ ಹೆಂಗೆ ತಗ್ಲಾಕೊಂಡು ಓಡಾಡ್ತಾನೆ ರಾಜಾರೋಷಾಗೆ. ಅಮ್ಮಂಗೆ ಒಂದು ಗಿಫ್ಟ್ ಕೊಡಿಸ್ಲಿಲ್ಲ, ಹುಡುಗಿಗೆ ಗಿಫ್ಟ್ ತಗೊಂಡು ಏನು ಮಕ್ಕಳು ಹುಡುಗಿ ಬಂದಮೇಲೆ ಅಮ್ಮನೂ ಬೇಡ ಯಾರು ಬೇಡ ಮರ್ತೋಗ್ಬಿಡ್ತಾರೆ. ಹುಡುಗಿರಿದ್ರೆ ಸಾಕು, ಅಮ್ಮನ ಮೇಲೆ ಮಾತ್ರ ಪ್ರೀತಿ ಇರಲ್ಲ. ಓಕೆ ಗೈಸ್, ಲವ್ ಯು ಆಲ್, ಬಾಯ್. ಇವತ್ತು ಸರ್ತಿ ಫುಲ್ಲು ತಾಚಿ ಮಾಡಬೇಕು. ನೈಟ್ ಫುಲ್ ನಿದ್ದೆನೇ ಮಾಡಿಲ್ಲ, ಇಲ್ಲಿ ಬಂದಿದ್ದು ಖುಷಿಗೆ ಓಡಾಡ್ಕೊಂಡಿದ್ವಿ. ವಿಡಿಯೋನೆಲ್ಲ ಎಂಡ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಮತ್ತು ಸಂಜೆ ಕಾಲೇಜಿನ ವಾಕಿಂಗ್